ಏನು ಬಾಗಲಕೋಟೆಯ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿರುವಂತದ್ದು. ಈಗಾಗಲೇ ಏನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರನ ನಾವು ಮಾತಾಡ್ತೀವಿ, ಹಿರಿಯ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಅವರನ್ನ. ಸರ್, ಈಗ ನಿಮ್ಮ ಸಹೋದರರು ಕೊನೆಗೂ ಕೂಡ ಗೆಲುವು ಸಾಧಿಸಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಮೊದಲದಾಗಿ ತುಂಬಾ ಸಂತೋಷ ಅನಿಸ್ತಾ ಇದೆ. ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ದೇವರುಗಳೇ, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಈ ರಾಜ್ಯ ಸರ್ಕಾರದ ಒಂದು ಸಾಧನೆ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕೊಟ್ಟಂಥ, ಹಾಗೂ ಈ ಒಂದು ಯೋಜನೆಗಳಿಗೆ ಎಲ್ಲ ಸಹಕಾರ ಕೊಟ್ಟಂಥ ಜನತೆಯ ಒಂದು ಆಶೀರ್ವಾದದಿಂದ ಮುಖ್ಯಮಂತ್ರಿಯವರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಶ್ರಮ, ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಸಾಹುಕಾರರು ಹಾಗೂ ಎಲ್ಲ ಸಚಿವಾಧಿಕಾರಿಗಳ ಆಶೀರ್ವಾದ ಹಾಗೂ ಶ್ರಮದಿಂದ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಎಲ್ಲ KPCCಯ ಸದಸ್ಯರು, KPCCಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ದೇವರುಗಳಲ್ಲಿ ನನ್ನ ತುಂಬ ಹೃದಯದ ಧನ್ಯವಾದದಿಂದ ನಮಸ್ಕಾರ ಸಲ್ಲಿಸ್ತೀನಿ. ತುಂಬ ಹೃದಯ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ತಮ್ಮ ತಂದೆಯವರು ಅಕಾಲಿಕ ನಿಧನ ಹೊಂದಿದ್ರೆ ಈ ಚುನಾವಣೆ ಬಂದಿರುವಂತದ್ದು. ನಿಮ್ಮ ತಂದೆಯವರು ಇದ್ದು ನಿಮ್ಮ ಸಹೋದರ ಒಂದು ಚುನಾವಣೆ ಗೆದ್ದಿದ್ರೆ ಯಾವ ರೀತಿ ಒಂದು ವಾತಾವರಣ ಇರ್ತಾ ಇತ್ತು ಅಂತಂದ್ರೆ, ನಿಮ್ಮ ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ಳುವಂತ ಒಂದು ಕೆಲಸ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ. ಇವಾಗ ನಿಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಿ? ಯಾಕಂದ್ರೆ ನಿಮ್ಮ ಸಹೋದರ ಗೆದ್ದಿದ್ದಾರೆ, ಏನ್ ಹೇಳ್ತೀರಿ? ಅಲ್ಲ, ನಮ್ಮ ತಂದೆಯವ್ರಿಗೆ ಹೇಳ್ತಿದ್ದೆ ನಾನು, ಇಂಥ ಒಂದು ಕ್ಷೇತ್ರದಾಗ ನೀವು ಪ್ರತಿನಿಧಿಸುವುದು ಭಾಳ ಟಫ್ ಐತಿ ಇಲ್ಲಿ ಕ್ಷೇತ್ರದಾಗ ಅಂತಿದ್ದೀವಿ. ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಅನುಕಂಪ ಹಾಗೂ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಿಂದ ನಮ್ಮ ಸಹೋದರನ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದನ ಎಲ್ಲ ಮತದಾರರಿಗೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆಯನ್ನ ಬೆಳೆಸಿದಂತಹ ಜನ ನಿಮ್ಮನ್ನು ಕೈ ಬಿಡಲಿಲ್ಲ ಅಂತ? ನಮ್ಮನ್ನು ಕೈ ಬಿಡಲಿಲ್ಲ. ತಂದೆಯವರ ಒಂದು ಆಶೀರ್ವಾದದ ಮೇರೆಗೆ ಎಲ್ಲ ಜನನೂ ನಮಗೆ ಸತ್ತವರ ಮಕ್ಕಳು ಇದ್ದವರು ಉಡಿಯಲ್ಲ ಅಂತೇಳಿ ಜನರ ಹೃದಯದಾಗ ನಮ್ಮ ತಂದೆಯವರು ಇದ್ದರು. ಆ ಒಂದು ಕೃತಜ್ಞತಾ ಭಾವನೆಯಿಂದ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಅವರಿಗೆ ಚಿರುಣಿಯಾಗಿರ್ತೀವಿ ಅಂತೇಳಿ ತಮ್ಮ ಮೂಲಕ ತಿಳಿಸಿ. ಇವಾಗಲೂ ತುಂಬಾ ಒಂದು ರೀತಿ ಭಾವುಕ ಗಳಿಗೆ ಇದೆ ನಿಮಗೆ. ಭಾವುಕ ಅದು ಹೆಚ್ಚು ಮಾತಾಡಿದ್ರೆ ಭಾವುಕರಾಗ್ತೇವೆ ಅಂತೇಳಿ ಹೇಳ್ಬೋದು. ಥ್ಯಾಂಕ್ ಯು ಸರ್, ಧನ್ಯವಾದ. ಆತ್ಮಕ್ಕೆ ಶಾಂತಿ ಸಿಕ್ಕಂಗೆ ಆಯ್ತು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಎಲ್ಲ ನಿಮ್ಮ ಸಹೋದರಿಯರು ನೀವು ಎಲ್ಲರೂ ಕೂಡ ಒಂದು ಫೈಟ್ ಮಾಡಿದ್ರಿ. ಪ್ರಾರಂಭದಲ್ಲಿ ಟಿಕೆಟ್ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗಿತ್ತು, ಎಲ್ಲರೂ ಕೂಡ ಒಕ್ಕೂರಿನಿಂದ ಒಂದು ಹೋರಾಡಿದ್ದು, ಅದು ಒಂದು ಕೂಡ ಇದಕ್ಕೆ ಪ್ಲಸ್ ಆಗಿದೆ. ಯಾವ ಪ್ರಾರಂಭದಲ್ಲಿ ನನಗೆ ಟಿಕೆಟ್ ಕೊಡ್ಬೇಕಂತ ಹೇಳಿಲ್ಲ, ನಾವು ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟರು ನಾವು ಇದೇನಿಲ್ಲ ಅಂತ ಹೇಳಿದ್ವಿ. ನಾವೇನು ನಮ್ಮ ಸ್ವಂತ ಆಸ್ತಿ ಅಲ್ಲ, ಹೊಲ ಅಲ್ಲ ಅಂತ ಎಲ್ಲ ಹೇಳಿದ್ದೇವಲ್ಲ. ಅದೇನು ನಮಗೇನು ಯಾರೂ ಟಿಕೆಟಿಗೆ ಪೈಪೋಟಿ ಮಾಡೇ ಇಲ್ಲ. ನಾವು ನನಗೆ ಕೂಡ ಅಂತ ಯಾರೂ ಕೇಳಿಲ್ಲ. ಅವ್ರೇನು ಹಿರಿಯರ ಆಶೀರ್ವಾದ ಏನಾಗುತ್ತೆ ಅದನ್ನು ಒಂದು ಅವ್ರ ಆಜ್ಞೆನ ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಗೆಲುವು ಕಂಡಿದ್ದೀರಿ. ಮುಂದಿನ ಜವಾಬ್ದಾರಿನೂ ಕೂಡ ಅಷ್ಟೇ ಹೆಚ್ಚಾಗಿರುವಂಥದ್ದು. ಹೌದು ಸರ್, ಜವಾಬ್ದಾರಿನೂ ಹೆಚ್ಚಿದೆ. ಮುಂದಿನ ಕಾರ್ಯಕ್ಷೇತ್ರದಲ್ಲೆಲ್ಲ ಜನರ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಬಡವರ ಪರವಾಗಿ ಕೆಲಸ ಮಾಡ್ಕೊತ. ನಿಮ್ಮ ತಂದೆ ಯಾವಾಗಲೂ ಕೂಡ ನೀವು ಹಿಂದೆ ಬೆನ್ನೆಲುಬಾಗಿ ಸಹಕಾರಿಯಾಗಿ ನಿಂತಿದ್ರಿ, ನಿಮ್ಮ ಸಹೋದರನಿಗೂ ಆ ರೀತಿ ನಿಲ್ದಿರಿ? ನಿಲ್ಲಬೇಕು ಸರ್, ನಿಲ್ತೀವಿ ಸಹೋದರಿ ನಿಲ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಉಮೇಶ್ ಮೇಟಿ ಅವರ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಅವರ ಮಾತು. ಕ್ಯಾಮರಾಮ್ಯಾನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.